Hello students, today we see a complete summary of the poem I Am the Land written by Marina D. Bellaganta. Let us see summary of the poem I Am the Land. This poem is written by Marina D. Bellaganta. Here the land or the earth is the speaker of the poem, and poetess wants to describe the patience of the earth. The earth is personified like a mother. She can tolerate all sorts of violations. In the first stanza, she explains the man says he owned the earth, but she simply waits. ಮೊದಲಿಗೆ ನಾವು ಐ ಆಮ್ ದ ಲ್ಯಾಂಡ್ ಪೋಯಮ್ದ ಸಮರಿಯನ್ನು ನೋಡೋಣ. ನಿಮಗೆ ಈಗಾಗಲೇ ಗೊತ್ತು, ಈ ಪದ್ಯವನ್ನು ಮರೀನಾ ಡಿ ಬೆಲ್ಗಂಟ್ ಅವರು ಬರೆದಿದ್ದಾರೆ. ಕವಯಿತ್ರಿಯು ಈ ಪದ್ಯದಲ್ಲಿ ಭೂಮಿಯ ತಾಳ್ಮೆಯನ್ನ ಹೇಳಲು ಇಚ್ಛಿಸಿದ್ದಾರೆ. ಇಲ್ಲಿ ಭೂಮಿಯನ್ನು ತಾಯಿಗೆ ಹೋಲಿಸಲಾಗಿದೆ. ಲೇಖಕಿಯು ತಾವೇ ಸ್ವತಃ ಭೂಮಿಯಾಗಿ ತಮ್ಮ ಅನಿಸಿಕೆಯನ್ನು ಹೇಳಿದ್ದಾರೆ. ನಾನು ಭೂಮಿ, ನಾನು ಕಾಯುತ್ತಿದ್ದೇನೆ. ಮನುಷ್ಯ ಆ ಭೂಮಿಯನ್ನು ತನ್ನದು, ತಾನೇ ಅದರ ಹಕ್ಕುದಾರ ಎಂದಾಗಲೂ ಭೂಮಿ ತಾಳ್ಮೆಯಿಂದ ಸುಮ್ಮನಿರುತ್ತದೆ. The person shouted with rage, but the earth lies patient. He says that he bought her, but she waits. The man would exploit her by making muddy holes and the lights of the parking vehicles, but she would stare at these things. The farmer plows the land and grows the plants, trees, crops, etc. ಇನ್ನು ಮನುಷ್ಯ ಕೋಪದಿಂದ ಅದು ನಂದು, ನನ್ನ ಪಾಲಿನದು ಎಂದಾಗಲೂ ಕೂಡ ಭೂಮಿ ಸಹನೆಯಿಂದಲೇ ಮೌನವಾಗಿರುತ್ತದೆ. ನೋಡಿ, ಮನುಷ್ಯನ ಸಹಜ ಗುಣ ಅಲ್ವಾ? ಆ ಆಸ್ತಿ ನಂದು, ಆ ಮನೆ ನಂದು, ಆ ಜಾಗ ನಂದು ಅಂತ ಮನುಷ್ಯ ಇರೋ ತನಕ ಹೇಳ್ತಾನೆ ಇರ್ತಾನೆ. ಆದ್ರೂ ಕೂಡ ಭೂಮಿ ಸುಮ್ಮನಿರ್ತದೆ. ಅದಕ್ಕಾಗಿ ಭೂಮಿಯನ್ನ ತಾಯಿಗೆ ಹೋಲಿಸಲಾಗಿದೆ. ಯಾಕಂದ್ರೆ ಭೂಮಿಯಷ್ಟೇ ಸಹನಾಶೀಲಳು ತಾಯಿ. ಅದಕ್ಕಾಗಿ ಭೂಮಿಯನ್ನ ಮದರ್ ಅರ್ತ್ ಅಂತ ಹೇಳ್ತಾರೆ. ಮದರ್ ಅರ್ತ್, ಮಾತೃಭೂಮಿ. ಆದ್ರೆ ಒಂದ್ಸಲ ಯೋಚನೆ ಮಾಡಿ ನೋಡಿ, ಮನುಷ್ಯ ಎಲ್ಲಾ ಜಾಗ ನಂದು ಅಂತ ಹೇಳಿದಾಗೂ ಕೂಡ ಅವೆಲ್ಲವೂ ಅವನು ಆಗಲು ಸಾಧ್ಯನೇ ಇಲ್ಲ. ಭೂಮಿ ಒಮ್ಮೆ ಮುನಿಸಿಕೊಂಡ್ರೆ ಎಲ್ಲವೂ ನಗಣ್ಯವಾಗಿ ಬಿಡುತ್ತೆ. ಇನ್ನು ಭೂಮಿಯ ಮೇಲ್ಪದರಗಳಲ್ಲಿ ಅಗೆಯುವ ಗುಂಡಿಗಳು, ಆಮೇಲೆ ವಾಹನಗಳಿಂದ ಬರ್ತಕ್ಕಂಥ ದೀಪದ ಬೆಳಕು, ಇವೆಲ್ಲವೂ ಭೂಮಿಗೆ ತೊಂದರೆಯನ್ನ ಕೊಡ್ತಾ ಇರ್ತವೆ. ಆದ್ರೂ ಕೂಡ ಭೂಮಿ ಇವನ್ನೆಲ್ಲವನ್ನ ಸೇರಿಸ್ಕೊಂಡು ಸುಮ್ಮನಿರುತ್ತೆ. ರೈತನು ಭೂಮಿಯನ್ನು ನೇಗಿಲಿನಿಂದ ಉತ್ತು ಬೀಜವನ್ನು ಬಿತ್ತಿ ಬೆಳೆ ತೆಗೆಯುತ್ತಾನೆ. ಮರಗಿಡಗಳು ಬೆಳೆಯುತ್ತವೆ, ಹಣ್ಣು ಕೊಡುತ್ತವೆ ಮತ್ತು ಹುಲ್ಲು ಕೂಡ ಬೆಳೆಯುತ್ತದೆ. ಈ ಎಲ್ಲಾ ಕೆಲಸಗಳು ಭೂಮಿ ಮೇಲೇನೆ ಸಾಧ್ಯವಾಗುತ್ತವೆ. The children would come and dance on the earth. Someone comes and sings. The soldiers come with guns and put the pens. So the mother earth suffers a lot. But the man cannot put a fence around the planet Earth. In front of the planet Earth, the man is nothing. Man has existence on the same earth. Without the earth, man cannot stand or survive on the mother earth. ಇನ್ನು
ಮಕ್ಕಳು ಭೂಮಿಯ ಮೇಲೆ ನೃತ್ಯ ಮಾಡ್ತಾರೆ, ಹಾಡುತ್ತಾರೆ ಮತ್ತು ಕುಣಿಯುತ್ತಾರೆ ಕೂಡ. ಮತ್ತು ಸೈನಿಕರು ತಮ್ಮ ಕೈಯಲ್ಲಿ ಬಂದೂಕನ್ನು ಹಿಡಿದು ನಮ್ಮ ದೇಶದ ಗಡಿಯನ್ನ ಕಾಯ್ತಾ ಇರ್ತಾರೆ. ಆಗ ಭೂಮಿ ತಾಯಿಗೆ ಉಸಿರು ಕಟ್ಟಿದಂತಾಗುತ್ತದೆ. ಆದರೂ ಭೂಮಿ ತಾಯಿ ಎಲ್ಲವನ್ನ ಸಹಿಸಿಕೊಂಡು ಸುಮ್ಮನಿರುತ್ತಾಳೆ. ಆಗಲೂ ಅವಳು ಮನುಷ್ಯನಿಗೆ ಸವಾಲು ಹಾಕಿ ಕೇಳುತ್ತಾಳೆ, ಏನೇ ಆದರೂ ಸಂಪೂರ್ಣವಾಗಿ ನನ್ನ ಸುತ್ತಲೂ ಬೇಲಿಯನ್ನು ಹಾಕಲು ನಿನಗೆ ಸಾಧ್ಯವಿಲ್ಲ. ಏಕೆಂದರೆ ನಾನು ಭೂಮಿ ತಾಯಿ, ನೀನು ಏನೇ ಮಾಡು ನಾನು ಕಾಯುತ್ತಿರುತ್ತೇನೆ ಅಂತ ಭೂಮಿ ತಾಯಿ ಹೇಳುತ್ತಾಳೆ. Now we see related questions and answers. Question number 1. Who do you think is the speaker of the poem? ಅಂದ್ರೆ ಈ ಪೋಯಂದಲ್ಲಿ ಯಾರು ಮಾತನಾಡುತ್ತಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. Answer for this: the land or the earth is the speaker of the poem. ಇಲ್ಲಿ ಭೂಮಿ ಅಥವಾ ಮಾತೃಭೂಮಿ ಮಾತನಾಡುತ್ತಿದ್ದಾಳೆ ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್. ಐ ವೇಟ್ ಇನ್ ಲೈನ್ 1 suggest the feeling of. ಆನ್ಸರ್: ಪೇಷನ್ಸ್. ಐ ವೇಟ್ ಇದು ಏನು ತೋರಿಸ್ಕೊಡುತ್ತೆ ಅಂತಂದ್ರೆ ಭೂಮಿಯ ತಾಳ್ಮೆಯನ್ನ ತೋರಿಸ್ಕೊಡುತ್ತೆ. ಇಟ್ ಶೋಸ್ ದ ಪೇಷನ್ಸ್ ಆಫ್ ದ ಅರ್ತ್. ಥರ್ಡ್ ಒನ್, ಇನ್ ಲೈನ್ 2 ಯು ಈಸ್ ರಿಪೀಟೆಡ್. ಡು ಯು ಥಿಂಕ್ ಇಟ್ ರೆಫರ್ಸ್ ಟು ದ ಸೇಮ್ ಪರ್ಸನ್? ಹೂ ಡು ಯು ಥಿಂಕ್ ದಟ್ ಈಸ್? ನೋಡಿ, ಸೆಕೆಂಡ್ ಸ್ಟಾನ್ಸಾದಲ್ಲಿ ಯು ಅಂತಕ್ಕಂಥ ಪದ ಬಹಳ ಸಲ ರಿಪೀಟ್ ಆಗಿದೆ ಅಂತ. ಅಂದ್ರೆ ಅದು ಒಬ್ಬನೇ ವ್ಯಕ್ತಿಯನ್ನ ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಆನ್ಸರ್ ಫಾರ್ ದಿಸ್: ಎಸ್, ಇಟ್ ರೆಫರ್ಸ್ ಟು ದ ಸೇಮ್ ಪರ್ಸನ್. ದ ಪರ್ಸನ್ ಇಸ್ ದ ಮ್ಯಾನ್ ಹೂ ಎಕ್ಸ್ಪ್ಲಾಯ್ಟ್ಸ್ ದ ಲ್ಯಾಂಡ್. ಹೌದು, ಖಂಡಿತವಾಗ್ಲೂ ಅದು ಒಬ್ಬನೇ ವ್ಯಕ್ತಿಯನ್ನ ಪ್ರತಿನಿಧಿಸುತ್ತದೆ. ಆ ವ್ಯಕ್ತಿ ಯಾರು? ಅವನೇ ಮನುಷ್ಯ. ಯಾಕಂದ್ರೆ ಮನುಷ್ಯ ದಿನನಿತ್ಯ ಏನ್ ಮಾಡ್ತಾ ಇದ್ದಾನೆ? ಭೂಮಿಯನ್ನ ಹಾಳು ಮಾಡ್ತಾ ಇದ್ದಾನೆ. ಎಕ್ಸ್ಪ್ಲಾಯ್ಟ್ ಅಂದ್ರೆ ನಾಶ ಮಾಡು ಅಥವಾ ಹಾಳು ಮಾಡು ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್. ಬ್ರಿಂಗ್ ಔಟ್ ದ ಕಾಂಟ್ರಾಸ್ಟ್ ಬಿಟ್ವೀನ್ ದ ರೀಡರ್ ಅಂಡ್ ದ ಸ್ಪೀಕರ್ as suggested in lines 4, 5 and 6. ನೋಡಿ, ಪದ್ಯದ 4, 5 ಮತ್ತು 6ನೇ ಸಾಲುಗಳಲ್ಲಿ ಭೂಮಿ ತಾಯಿಗೂ ಮತ್ತು ಓದುಗ ಇಬ್ಬರಿಗೂ ಗಂಭೀರವಾಗಿರತಕ್ಕಂಥ ಸಂಭಾಷಣೆ ನಡೆದಿದೆ. ಅದು ಏನು ಅಂತ ಕೇಳಿದ್ದಾನೆ. ಆನ್ಸರ್ ಫಾರ್ ದಟ್: Man shouts and the earth lies patiently. ಅಂದ್ರೆ ಮನುಷ್ಯ ಚೀರಾಡ್ತಾನೆ, ಕೋಪಿಸ್ಕೊಳ್ತಾನೆ, ಆದರೆ ಭೂಮಿ ತಾಯಿ ಸುಮ್ಮನಿರುತ್ತೆ. ಸೆಕೆಂಡ್ ಒನ್, ಮ್ಯಾನ್ ಬೈಸ್ ಅಂಡ್ ದ ಅರ್ತ್ ವೇಟ್ಸ್. ಮನುಷ್ಯ ಇದು ನನ್ನ ಆಸ್ತಿ, ಅದು ನನ್ನ ಆಸ್ತಿ, ಅದು ನಾನು ಕೊಂಡ್ಕೋಬೇಕು ಅಂತ ಬಯಸ್ತಾನೆ, ಆದರೆ ಕೂಡ ಭೂಮಿ ತಾಯಿ ಸುಮ್ಮನಿರುತ್ತಾಳೆ. ಥರ್ಡ್ ಒನ್, ಮ್ಯಾನ್ ಮೇಡ್ ಹೋಲ್ಸ್ ಅಂಡ್ ದ ಅರ್ತ್ ವುಡ್ ಸ್ಟೇರ್. ಇನ್ನು ಮನುಷ್ಯ ಭೂಮಿ ಮೇಲೆ ತಗ್ಗು ಗುಂಡಿಗಳನ್ನ ಮಾಡ್ತಾನೆ, ಆದ್ರೂ ಕೂಡ ಭೂಮಿ ಸುಮ್ಮನಿರುತ್ತೆ. ಕ್ವಶನ್ ನಂಬರ್ 5. ಮಡ್ಡಿ ಹೋಲ್ಸ್ ರೆಫರ್ಸ್ ಟು. ಆನ್ಸರ್ ಫಾರ್ ದಿಸ್: ವರ್ಚುವಲ್ ಹೋಲ್ಸ್ ಇನ್ ದ ಲ್ಯಾಂಡ್. ಅಂದ್ರೆ ಇಲ್ಲಿ ಏನ್ ಪ್ರಶ್ನೆ ಕೇಳಿದಾನಂತಂದ್ರೆ, ಮಡ್ಡಿ ಹೋಲ್ಸ್ ಇದು ಏನನ್ನ ಸೂಚಿಸುತ್ತೆ ಅಂತ ಕೇಳಿದಾನೆ. ಇದು ಏನು ಸೂಚಿಸ್ತದೆ ಅಂದ್ರೆ, ಮನುಷ್ಯ ಏನ್ ಮಾಡ್ತಾನೆ? ತನ್ನ ಸ್ವಾರ್ಥಕ್ಕೋಸ್ಕರ ಭೂಮಿ ಮೇಲೆ ತಗ್ಗು ಗುಂಡಿಗಳನ್ನ ಅಗಿತಾನೆ. ಅದಕ್ಕೆ ನಾವು ಇಂಗ್ಲಿಷ್ ಏನು ಕರಿತೀವಿ? ವರ್ಚುವಲ್ ಹೋಲ್ಸ್ ಇನ್ ದ ಲ್ಯಾಂಡ್ ಅಂತ ಕರಿತೀವಿ. ಈ ಪ್ರಶ್ನೆ
ಪರೀಕ್ಷೆಯಲ್ಲಿ ಬಹಳ ಸಲ ರಿಪೀಟ್ ಆಗಿದೆ. ಓಕೆ, ಕ್ವಶನ್ ನಂಬರ್ 6. Pick out the line from the poem that expresses self-assertion of the speaker. ನೋಡಿ, ಪದ್ಯವನ್ನ ಗಮನಿಸಿದಾಗ ಭೂಮಿ ತಾಯಿ ಅವಳು ತನ್ನ ಸ್ವಸಮರ್ಥನೆಯಲ್ಲಿ ತೊಡಗಿದ್ದಾಳೆ. ತನ್ನ ಬಗ್ಗೆ ಸಮರ್ಥನೆ ಕೊಡ್ತಾ ಇದ್ದಾಳೆ. ಸೆಲ್ಫ್ ಅಸರ್ಷನ್ ಅಂದ್ರೆ ಸ್ವಸಮರ್ಥನೆ. ಹಾಗಾದ್ರೆ ಆ ಸ್ವಸಮರ್ಥನೆ ಸೆಲ್ಫ್ ಅಸರ್ಷನ್ ಕೊಡ್ತಕ್ಕಂಥ ಲೈನ್ ಯಾವುದು ಅಂತ ಕೇಳಿದಾನೆ. ಆನ್ಸರ್ ಫಾರ್ ದಿಸ್: ಯು ಕೆನಾಟ್ ಪುಟ್ ಎ ಪೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಪದ್ಯದ ಕೊನೆಯ ಭಾಗದಲ್ಲಿ ಲೈನ್ಸ್ ಇದಾವೆ ನೋಡಿ. ಯು ಕೆನಾಟ್ ಪುಟ್ ಎ ಪೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಈ ಲೈನ್ದಲ್ಲಿ ಭೂಮಿ ತಾಯಿ ತನ್ನ ಸ್ವಸಮರ್ಥನೆಯನ್ನು ನೀಡಿದ್ದಾಳೆ. ಕ್ವಶನ್ ನಂಬರ್ 7. The poem has figures of speech. One is given. A chain link necklace chokes me is personification. Pick out one or two or more such figures of speech from the poem. ನೋಡಿ, ಈ ಪೊಯಮ್ದಲ್ಲಿ ಕೆಲವೊಂದು ಲೈನ್ಗಳು ಬರ್ತವೆ. ಆ ಲೈನ್ಗಳು ಪರ್ಸಾನಿಫಿಕೇಶನ್ ಅಲಂಕಾರವನ್ನ ಒಳಗೊಂಡಿರ್ತವೆ. ನಿಮಗೆ ಗೊತ್ತು, ಫಿಗರ್ಸ್ ಆಫ್ ಸ್ಪೀಚ್ ಅಂದ್ರೆ ಅಲಂಕಾರಗಳು. ಬಹಳ ಜನಕ್ಕೆ ಗೊತ್ತಿರುತ್ತೆ. ಸಿಮಿಲಿ ಇರ್ಬೋದು, ಮೆಟಾಫರ್ ಇರ್ಬೋದು, ಮತ್ತೆ ಪರ್ಸಾನಿಫಿಕೇಶನ್. ಈ ಪದ್ಯದಲ್ಲಿ ಪರ್ಸಾನಿಫಿಕೇಶನ್ ಬಗ್ಗೆ ಹೇಳಲಾಗಿದೆ. Personification is a type of metaphor and a common literary tool. It is when you assign the qualities of a person to something that isn't human or that isn't even alive, such as nature or household items. Personification ದಲ್ಲಿ ಜೀವ ಇಲ್ಲದ ವಸ್ತುಗಳೆಲ್ಲವೂ ಜೀವ ಇದೆ ಅಂತ ಹೇಳಿ ಪ್ರೂವ್ ಮಾಡ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್, ಐ ಆಮ್ ದ ಲ್ಯಾಂಡ್, ಐ ವೇಟ್. ಇದರ ಅರ್ಥ ನಾನು ಭೂಮಿ, ನಾನು ಕಾಯ್ತಾ ಇರ್ತೀನಿ ಅಂತ ಭೂಮಿ ಮಾತಾಡುತ್ತೆ. ಭೂಮಿ ಎಂದಾದ್ರೂ ಮಾತಾಡಕ್ ಸಾಧ್ಯನಾ? ಸೆಕೆಂಡ್ ಎಕ್ಸಾಂಪಲ್, ಯು ಶೌಟ್, ಐ ಲೈ ಪೇಷಂಟ್. ಅಂದ್ರೆ ನೀವು ಚೀರಾಡ್ತೀರ, ಬಟ್ ನಾನು ಸುಮ್ಮನೆ ಇರ್ತೀನಿ ಅಂತ ಭೂಮಿ ಹೇಳುತ್ತೆ. ಭೂಮಿ ಏನಾದ್ರೂ ಹಾಗೆ ಹೇಳಕ್ ಸಾಧ್ಯನಾ? ಥರ್ಡ್ ಒನ್, ವಿತ್ ಮಡ್ಡಿ ಹೋಲ್ಸ್ ಅಂಡ್ ಕಾರ್ಲಾಟ್ ಐಸ್ ಐ ಸ್ಟೇರ್. ಅಂದ್ರೆ ಕಾರ್ಲಾಟ್ ಐಸ್ ಬಂದಾಗ, ಆಮೇಲೆ ಮಡ್ಡಿ ಹೋಲ್ಸ್ ಇದ್ದಾಗ ನಾನು ದಿಟ್ಟಿಶ್ ನೋಡ್ತೇನೆ ಅಂತ ಭೂಮಿ ಹೇಳುತ್ತೆ. ಇದು ಕೂಡ ಸಾಧ್ಯವಿಲ್ಲ ತಾನೆ. ಅಂದರೆ ಭೂಮಿ ಮಾತನಾಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಈ ರೀತಿ ಜೀವ ಇಲ್ಲದ ವಸ್ತುಗಳೆಲ್ಲವೂ ಜೀವ ತೆಗೆದುಕೊಂಡು ಏನು ಮಾತಾಡ್ತಾವಲ್ಲ, ಇವೆಲ್ಲವೂ ಪರ್ಸಾನಿಫಿಕೇಶನ್ ಆಗ್ತವೆ. ನೆಕ್ಸ್ಟ್ ಕ್ವಶನ್. ಐ ವೇಟ್ ಈಸ್ ರಿಪೀಟೆಡ್ 5 times ಇನ್ ದ ಪೋಯಮ್. ವಾಟ್ ಕ್ವಾಲಿಟಿ ಆಫ್ ದ ಸ್ಪೀಕರ್ ಈಸ್ ಹೈಲೈಟೆಡ್ ವಿತ್ ದಿಸ್ ರಿಪಿಟೇಷನ್? ನೋಡಿ, ಈ ಪದ್ಯದಲ್ಲಿ ಐ ವೇಟ್ ಅನ್ನುವ ಪದ 5 ಸಲ ರಿಪೀಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒಂದ್ಸಲ ಚೆಕ್ ಮಾಡಿ. ಬಟ್ ಅದಕ್ಕೆ ಪ್ರಶ್ನೆ ಏನು ಅಂತಂದ್ರೆ, ಕಾರಣ ಏನು? ಯಾಕೆ 5 ಸಲ ರಿಪೀಟ್ ಆಗಿದೆ? ಆನ್ಸರ್ ಫಾರ್ ದಿಸ್: ಇಟ್ ಶೋಸ್ ದ ಪೇಷನ್ಸ್ ಆಫ್ ದ ಅರ್ತ್. ದ ಮ್ಯಾನ್ ಎಕ್ಸ್ಪ್ಲಾಯ್ಟ್ಸ್ ದ ಲ್ಯಾಂಡ್. ದ ಅರ್ತ್ patiently tolerates man's deeds. Here, the earth exhibits her patience, which is unchallengeable. Her limit of patience is maximum. ಐ ವೇಟ್ ಅನ್ನುವ ಪದ 5 ಸಲ ಯಾಕೆ ರಿಪೀಟ್ ಆಗಿದೆ ಅಂತಂದ್ರೆ, ಇದು ಭೂಮಿಯ ಸಹನಾಶೀಲತೆಯನ್ನು ತೋರಿಸುತ್ತದೆ. ಇಟ್ ಶೋಸ್ ದ ಪೇಷನ್ಸ್ ಆಫ್ ದ ಅರ್ತ್. ಯಾಕಂದ್ರೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ತನ್ನ ಸ್ವಾರ್ಥಕ್ಕೋಸ್ಕರ ಭೂಮಿಯನ್ನ ಹಾಳು ಮಾಡ್ತಾ ಇದ್ದಾನೆ. ಆದ್ರೂ ಕೂಡ ಭೂಮಿ
ಸಹಿಸಿಕೊಂಡು ಇರ್ತಾ ಇದೆ. ಅಂದ್ರೆ ಭೂಮಿಯ ಸಹನೆ ಅದಕ್ಕೆ ಕೊನೆನೇ ಇಲ್ಲ. ಅಷ್ಟು ಸಹನಶೀಲ ಗುಣವನ್ನ ಭೂಮಿ ಹೊಂದಿರ್ತಾ ಇದೆ. ನೆಕ್ಸ್ಟ್ ಕ್ವಶನ್. ದ ಪೋಯಮ್ ಇಂಟ್ರೊಡ್ಯೂಸಸ್ ಸಮ್ ಟೈಪ್ಸ್ ಆಫ್ ಪೀಪಲ್ ಅಂಡ್ ಥಿಂಗ್ಸ್. ಸಮ್ ಆಕ್ಷನ್ಸ್ associated with them are given below. Classify them appropriately as suggested in the poem. ನೋಡಿ, ಇಲ್ಲಿ ಕೆಲವೊಂದಿಷ್ಟು ಪದಗಳನ್ನ ಅಂದ್ರೆ ವರ್ಡ್ಸ್ಗಳನ್ನ ಕೊಡಲಾಗಿದೆ. ಅವು ಯಾವ ಕಾಲಂಗೆ ಸರಿ ಹೊಂತವೆ ಅನ್ನೋದನ್ನ ಯೋಚನೆ ಮಾಡಿ ಬರೀರಿ ಅಂತ ಹೇಳಿದ್ದಾರೆ. ಫಸ್ಟ್ ನಾವು ದ ಲ್ಯಾಂಡ್ ಕಾಲಮ್ದಲ್ಲಿ ಯಾವ್ಯಾವ ಬರ್ತಾವ ಅಂತ ನೋಡೋಣ. ಫಸ್ಟ್ ವರ್ಡ್ ಚೋಕ್ಸ್ ಅಂದರೆ ಉಸಿರುಗಟ್ಟುವ ವಾತಾವರಣ. ಅದು ಲ್ಯಾಂಡ್ ಬಗ್ಗೆ ಲ್ಯಾಂಡ್ ಹೇಳುತ್ತೆ, ಅದು ಆ ಕಾರಣಕ್ಕಾಗಿ ಅಲ್ಲಿ ಬರುತ್ತೆ. ಸೆಕೆಂಡ್ ಒನ್ ವೇಟ್ಸ್, ಕಾಯುವುದು. ಗ್ರೋಸ್, ಭೂಮಿ ಮೇಲೆ ಸಸ್ಯಗಳನ್ನು ಬೆಳಿತೀವಲ್ವಾ, ಅದು ಗ್ರೋಸ್. ನೆಕ್ಸ್ಟ್ ಒನ್ ಫೇಸ್ ಚಾಲೆಂಜ್. ಇಟ್ ಮೀನ್ಸ್ ಅರ್ತ್ faces the challenge. Next we see a common man or child activities. Shouts, chirata. Plants, ಸಸ್ಯಗಳು. Rejoices, ಖುಷಿ ಖುಷಿಯಾದ. Says he owns. Next tramples, ಅಂದ್ರೆ ನಡೆದಾಡು. Sings, ಆಡುವುದು. ಇವೆಲ್ಲವೂ ಕಾಮನ್ ಮ್ಯಾನ್ ಆಕ್ಟಿವಿಟೀಸ್. ನೆಕ್ಸ್ಟ್ ಕಾಲಮ್ ಎ ವಾರ್ ಮಾಂಗ್ರರ್. ಮಾಂಗ್ರರ್ ಅಂದ್ರೆ ಯುದ್ಧ ಪ್ರಚೋದಕ. ಹಂಗಾದ್ರೆ ಯಾರು ಬರ್ತಾರೆ ಇಲ್ಲಿ? ಸೋಲ್ಜರ್ಸ್, ಸೈನಿಕರು ಬರ್ತಾರೆ. ಹಂಗಾದ್ರೆ ಯಾವ್ಯಾವ ಆಕ್ಟಿವಿಟೀಸ್ ಅವು? ಶೂಟ್ಸ್, ಶೂಟ್ ಮಾಡೋದಂತಾರಲ್ಲ. ಡೆಸ್ಟ್ರಾಯ್ಸ್, ನಾಶ ಮಾಡೋದು. ಕಿಲ್ಸ್, ಕೊಲ್ಲುವುದು.